ವೆಲ್ಕಮ್ ಟು ಜೈಪುರ್. ರಾಜಸ್ಥಾನ್ಗೆ ಸ್ವಾಗತ ಸುಸ್ವಾಗತ. ನಾವು ಪ್ರೆಸೆಂಟ್ ಬಂದ್ಬಿಟ್ಟು ರಾಜಸ್ಥಾನ್ಗೆ ವಿಸಿಟ್ ಮಾಡಿದ್ವಿ. ಜೈಪುರ್ ಹವಾ ಮಹಲ್ ನೀವೇನು ನೋಡ್ತಾ ನೋಡ್ಬಿಟ್ಟು ಹವಾ ಮಹಲ್ ಜೈಪುರು. ನಿನ್ನೆ ನೈಟು ನಾನೆಲ್ಲ ಜಮ್ಮು ಕಾಶ್ಮೀರದಿಂದ ಬಂದೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಜೈಪುರಲ್ಲಿ ತುಂಬ ಸ್ಕ್ಯಾಮ್ಗಳು. ಆಟೋ ಅವ್ರು ಏನು ನೋಡ್ತೀರಾ ಬಂದ್ಬಿಟ್ಟು, ಸೊ ಆಟೋ ಅವರಾಗಲಿ ಮೆಟ್ರೋ ಪರವಾಗಿ ಮೆಟ್ರೋ ಬಂದ್ಬಿಟ್ಟು ಪಿಂಕ್ ಲೈನ್ ಒಂದು ಮಾತ್ರ ಮೆಟ್ರೋ ಇದೆ. ಸೊ ಜೈಪುರಲ್ಲಂತೂ ಫುಲ್ಲು ಸ್ಕ್ಯಾಮ್. ನೀವು ಆಟೋ ನಾವು ರೈಲ್ವೆ ಸ್ಟೇಷನ್ ಅಲ್ಲಿಂದ ಪಕ್ಕದಲ್ಲಿ ಬಂದ್ಬಿಟ್ಟು ಜಸ್ಟ್ 100 ರೂಪೀಸ್ ತೊಗೊಂಡಿದ್ದಾರೆ ನಮಗೆ. ಸೊ ಮತ್ತೆ ಇಲ್ಲಿ ಬರೋವಾಗೂ ಅಷ್ಟೇ. ಸೊ ಸ್ಕ್ಯಾಮ್ ಅಂದರೆ ಸ್ಕ್ಯಾಮ್. ಜೈಪುರ್ ಫುಲ್ಲು ಸ್ಕ್ಯಾಮ್ ಮಾಡ್ತಾರೆ ಅವರು ಜೈಪುರಲ್ಲಂತೂ. ಆಟೋನು ಸೊ ಆಟೋ ಅಂತ ಪ್ರಿಪೇರ್ ಮಾಡೋಕ್ಕೆ ಹೋಗ್ಬಾರ್ದು. ಆಟೋ ರಿಕ್ಷಾ ಆಗಲಿ ಏನೋ ಆಗಲಿ. ಯಾಕಂದರೆ ಜೈಪುರ್ ಅಂದ್ರೂ ಫುಲ್ಲು ಸ್ಕ್ಯಾಮ್. ಅಷ್ಟೊಂದು ಸ್ಕ್ಯಾಮ್ ಇದೆ ಜೈಪುರಲ್ಲಿ. ಸೊ ಇವತ್ತು ಬಂದ್ಬಿಟ್ಟು ಹವಾ ಮಹಲ್ ನಾವೇನು ಇವತ್ತು ನೀವು ನೋಡ್ತಾ ಬಂದ್ಬಿಟ್ಟು ಜೈಪುರ್ಗೆ ಒಂದು ಲ್ಯಾಂಡ್ ಮಾರ್ಕ್ ಆಗಿರೋಂಥ ಒಂದು ಬಂದ್ಬಿಟ್ಟು ಇದೆ ಒಂದು ಹವಾ ಮಹಲ್ ನೋಡ್ತಾ ಇದ್ದೀರಾ. ಈಗ ಬಂದ್ಬಿಟ್ಟು ಇನ್ಸೈಡ್ ಒಳಗೆ ಆಕ್ಚುಲಿ ಬಂದ್ಬಿಟ್ಟು ಇನ್ಸೈಡ್ ಏನಿಲ್ಲ, ಜಸ್ಟ್ ಅಲ್ಲಿ ಮೇಲೆ ಹೋಗ್ಬಿಟ್ಟು ವಿಂಡೋಗೆ ಹೋಗ್ಬಿಟ್ಟು ಬರೋದಷ್ಟೇ. ಸೊ 300 ರೂಪೀಸ್ ಎಲ್ಲ ಚಾರ್ಜ್ ಮಾಡ್ತಾರೆ ಟಿಕೆಟ್ ಗೊತ್ತಾ. ಸೊ ಇವಾಗ ನಮ್ಗೆ ಹೋಗೋಕೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹೋಗೋಕೆ. ಒಳಗಡೆ ಹೋಗಿ ನೋಡಿ ಒಳಗಡೆ ಅಂದರೆ ನಾನು ಇವಾಗ ಹೋಗ್ತಾ ಇಲ್ಲ. ಸೊ ಏನು ನೋಡ್ತೇವೆ ನೋಡಿ, ಇದು ಬಂದ್ಬಿಟ್ಟು ಆಕ್ಚುಲಿ ಎಲ್ಲ 5 ಫ್ಲೋರ್ ಆದರೆ ಇದೆ ನೋಡಿ. ಇದು ಎಲ್ಲ ಫುಲ್ ಇಸ್ಲಾಮಿಕ್ ಮೊಘಲ್ ಒಂದು ಕಲ್ಚರ್ ಎಲ್ಲ ಕಟ್ಟಿರ್ತಾರೆ ನೋಡಿದ್ರೆ. ಇದೆಲ್ಲ ಬಂದ್ಬಿಟ್ಟು ಸೊ ಮೊಘಲ್ ಕಲ್ಚರ್ ಒಂದು ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಇದೆಲ್ಲ ಇಸ್ಲಾಮಿಕ್ ಆರ್ಕಿಟೆಕ್ಚರಲ್ಲೇ ಇರುತ್ತೆ ನೋಡಿ ಮೇಲೆ. ಸೊ ಟೋಟಲ್ 5 ಫ್ಲೋರ್ ಆದರೆ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಆಕ್ಚುಲಿ ತುಂಬ ಓಲ್ಡ್ ಆಗಿರುವಂಥ ಒಂದು ಬಿಲ್ಡಿಂಗ್. ಇವಾಗ ನ್ಯೂ ಕನ್ಸ್ಟ್ರಕ್ಷನ್ ಮಾಡಿದೆ ನೋಡಿ. ಇಲ್ಲಿ ನೋಡಿ ಕ್ಯಾಮಲ್ ಹೋಗ್ತದೆ. ಸೊ ರಾಜಸ್ಥಾನ ಅಂತೂ ಕ್ಯಾಮಲ್ ತುಂಬ ಕ್ಯಾಮಲ್ಗಳು ನೋಡ್ತೇವೆ ನೋಡಿ. ಸೊ ಕ್ಯಾಮಲ್ ತುಂಬ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ನೋಡಿ ತುಂಬ ಕ್ಯಾಮಲ್ ಆದರೆ ಎಷ್ಟೊಂದು ಕ್ಯಾಮಲ್ ಹೋಗ್ತವೆ. ಇದೊಂದು ಲ್ಯಾಂಡ್ ಮಾರ್ಕ್ ನೋಡ್ಕೊಂಡು ಇಲ್ಲಿಂದ ಬಂದ್ಬಿಟ್ಟು ಶಾಪಿಂಗು ನಿಮಗೆ. ಸೊ ಏನು ಗೊತ್ತಾ, ನೀವು ಮಾಡೋಂಥ ಪ್ಲೇಸಸ್ ಬಂದ್ಬಿಟ್ಟು ನಿಯರ್ ಬೈ ಮೆಟ್ರೋ ಇಲ್ಲೇ ಇರ್ತವೆ. ಎಲ್ಲ ಫುಲ್ ಪಿಂಕ್ ಸಿಟಿ ಆಗಲಿ ಇಲ್ಲ ಜೂ ಆಗಲಿ ಎಲ್ಲ ಫುಲ್ಲು. ಸೊ ಆಟೋ ಅಂತೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ಬೋದು ಈ ಒಂದು ಜೈಪುರಲ್ಲಿ. ಯಾಕಂದ್ರೆ ಜೈಪುರ್ ಅಂತೂ ಫುಲ್ಲು ಸ್ಕ್ಯಾಮ್. ಜೈಪುರಲ್ಲಿ ಏನೇನು ನಡೀತಿದೆಯೋ ಸೊ ಎಲ್ಲ ಫುಲ್ ಸ್ಕ್ಯಾಮ್. ನಾವು ಮಾರ್ನಿಂಗಿಂದ ಫುಲ್ ಸ್ಕ್ಯಾಮ್ ಗೊತ್ತಾ. ಸೊ ರೂಮ್ಸ್ ಅಂತ ಹೋಗ್ತಾರೆ, ರೂಮ್ಸ್ ಸಹ ಹಂಗೆ ಸ್ಕ್ಯಾಮ್ ಮಾಡ್ತಾರೆ ತುಂಬ ಜನ ಆದರೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಒಂದು ಪಿಂಕ್ ಸಿಟಿ ಹತ್ರ ನೋಡಿ ಇದೆ ಬಿಲ್ಡಿಂಗು. ಪಿಂಕ್ ಸಿಟಿ ಬಂದ್ಬಿಟ್ಟು ಇದ್ರ ಪಕ್ಕದಲ್ಲೇ ಒಂದು ಬ್ಯಾಕ್ ಸೈಡ್ ಪಿಂಕ್ ಸಿಟಿ ಇದೆ. ಇದನ್ನು ನೋಡ್ಕೊಂಡು ಇವೆಲ್ಲ ನೋಡಿ ಯಾವ ಥರ ಸ್ಟ್ರಕ್ಚರ್ ಇದೆ ಅಂದ್ಬಿಟ್ಟು. ಸೊ ನೋಡಿದ್ರೆ ಮೇಲೆಯಿಂದ 5 ಫ್ಲೋರು. ಇನ್ಸೈಡ್ ಅಂದರೂ ಏನಿಲ್ಲ ಒಳಗಡೆ. ಸೊ ಜಸ್ಟ್ ನೀವು ಮೇಲೆ ಹೋಗ್ಬೋದು. ಅಲ್ಲೊಂದು ವಿಂಡೋ ಕಾಣಿಸ್ತಾ ಇದೆ. ಆ ವಿಂಡೋ ಹೋಗ್ಬಿಟ್ಟು ನೋಡ್ಕೊಂಡು ಹಂಗೆ ರಿಟರ್ನ್ ಬರ್ಬೋದು ಅಷ್ಟೇ. ಅಲ್ಲಿ ಮುಂದೆ ಅವರ ಎಂಟ್ರಿ ಇದೆ. ಇದ್ರ ಆಪೋಸಿಟ್ಟಲ್ಲೇ ನಿಮ್ಗೆ ಒಂದು ಬಿಲ್ಡಿಂಗ್ ಇದೆ ನೋಡಿ. ಇದು ಬಂದ್ಬಿಟ್ಟು ಅಜಂತಾ ಕೆಫೆ ಅಂತಿದೆ. ಸೊ ಇಲ್ಲಿ ನೋಡಿ ಮುಂದೆ ಅಜಂತಾ ಕೆಫೆ. ನೀವು ಇಲ್ಲಿಂದ ಮೇಲೆ ಹೋಗ್ಬಿಟ್ಟು ಮೇಲಿಂದ ವ್ಯೂಸ್ ಅಂತ ನಿಮಗೆ ಸಕ್ಕತ್ತ ಕಾಣಿಸ್ತದೆ ನೋಡಿ. ಈ ಮೇಲೆ ಬಂದ್ಬಿಟ್ಟು 1500 ರೂಪೀಸ್. ಇಲ್ಲಿ 250 ರೂಪೀಸ್ ತೊಗೊತಾರೆ ನಿಮ್ಮ ಮೇಲೆ ಎಂಟ್ರಿ ಇಲ್ಲಿ ಹೋಗೋಕ್ಕೆ. ಸೊ ಜಸ್ಟ್ 10 ಡೇಸ್ ಮಾತ್ರ ಇದೆ ನಮಗೆ ಈ ಒಂದು ಇದರಲ್ಲಿ ಬಂದ್ಬಿಟ್ಟು. ನಾನು ಎಲ್ಲ ಫುಲ್ ಕವರ್ ಮಾಡಬೇಕಾಗುತ್ತೆ. ಇನ್ನು 120 ಡೇಸ್ ಆಕ್ಚುಲಿ ಬಂದ್ಬಿಟ್ಟು 20 ಡೇಸ್ ಮಾತ್ರ ಬಾಕಿ ನಮಗೆ. 20 ಡೇಸಲ್ಲಿ ಇನ್ನೂ ನಾನು 4 ಸ್ಟೇಟ್ ನೋಡಬೇಕಾಗುತ್ತೆ. ಸೊ ಟೈಮ್ ಇಲ್ಲ. ಜೈಪುರಲ್ಲಿ ನಿಮ್ಗೆ ಇವತ್ತು ಮೇನ್ ಪ್ಲಾನ್ ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ಪಿಂಕ್ ಸಿಟಿ ಇಲ್ಲೊಂದು ಫೋರ್ಟ್ ಇದೆ, ಫೋರ್ಟ್ ತೋರಿಸ್ತೀನಿ. ಸೊ ಜೈಪುರಿಗೆ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಒಂದು ಹವಾ ಮಹಲ್ ಜೈಪುರಿಗೆ ಲ್ಯಾಂಡ್ ಮಾರ್ಕ್ ಹೋಗಿ ನೋಡಿದ್ರಲ್ಲಿದೆ. ಸೊ ಇವಾಗ ನಾವು ಬಂದ್ಬಿಟ್ಟು ನಿಮ್ಗೆ ಮುಂದೆ ಪಿಂಕ್ ಸಿಟಿ ತೋರಿಸ್ತೀನಿ ಬನ್ನಿ ಹೋಗಿ. ನಮ್ಮ ಗೋಪುರ ನೋಡಿ ಹೆಂಗಿದೆ. ಸ್ನೇಹಿತರೆ ಹವಾ ಮಹಲಿಂದ ಜಸ್ಟ್ ಒಂದು 500 ಮೀಟರ್ ಈ ಥರ ನಾವು ಆಚೆ ಬಂದ ತಕ್ಷಣ ನೋಡಿ. ಬಟ್ ಲೆಫ್ಟ್ ಸೈಡ್ ಬಂದ ತಕ್ಷಣ ನಮ್ಗೆ ಈ ಥರ ಕಾಣಿಸುತ್ತೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕಮಿಷನರ್ ನೋಡಿ. ಡೆಪ್ಯೂಟಿ ಆಫ್ ಕಮಿಷನರ್ ಪೊಲೀಸ್ ಆಫೀಸರ್ ನಾರ್ತ್ ಜೈಪುರ್ ಈ ಥರ ಸಿಗುತ್ತೆ. ಇದು ಬಂದ್ಬಿಟ್ಟು ಎಲ್ಲ ಫುಲ್ ನಾರ್ತ್ ನೋಡಿ. ಜೈಪುರ್ ಶೈಲಲ್ಲಿ ಈ ಥರ ಆರ್ಕಿಟೆಕ್ಚರ್ ಇದೆ. ಸೊ ಇದರಲ್ಲಿ ಎಂಟ್ರಿ ಆದ ತಕ್ಷಣ ನಾವು ನೋಡೋಣ ಒಳಗಡೆ ಎಂಟ್ರಿ ಆಗೋಣ ಒಂದು ನಿಮಿಷ ಇದೆ. ಸೊ ಇಲ್ಲಿ ಒಳಗಡೆ ನೋಡಿ ಏನೋ ಒಂಥರ ಮಹಲ್ಗೆ ಎಂಟ್ರಿ ಯಾವ ಥರ ಹೆಂಗೆ ನೋಡಿ. ಫುಲ್ ದ್ವಾರ ಎಲ್ಲ ಆಕ್ಚುಲಿ ಬಂದ್ಬಿಟ್ಟು ಕಮಿಷನರ್ ಆಫೀಸ್ ಇದೆ ಇಲ್ಲೇ ಮುಂದೆ. ಸೊ ಇಲ್ಲಿ ನೋಡ್ಕೊಂಡು ನೋಡ್ದ ಎಲ್ಲ ಫುಲ್ ಜೈಪುರ್ ಶಾಪಿಂಗ್ ನೋಡಿ ಏನಿದೆ ಅಂದ್ಬಿಟ್ಟು. ಎಲ್ಲ ಫುಲ್ ಜೈಪುರ್ ಶೈಲೀಸ್ ನೋಡಿ. ಸೊ ಆನೆ ಆಗಿ ಎಲಿಫೆಂಟ್ ಆಗಿರ್ಬೋದು, ಇದೆಲ್ಲ ಫುಲ್ ಬಾಂಬೆ, ಇದೆಲ್ಲ ಫುಲ್ ಜೈಪುರ್ ಶೈಲೀಸ್ ಗೊತ್ತಾ. ಸೊ ಆಕ್ಚುಲಿ ಬಂದ್ಬಿಟ್ಟು ಕ್ಯಾಮಲ್ ತುಂಬ ಫೇಮಸ್ ಇಲ್ಲಿ. ಕ್ಯಾಮಲ್ ಎಲ್ಲ ನೋಡಿ, ಎಲಿಫೆಂಟು. ಓಕೆ ಇದೆಲ್ಲ ಬಂದ್ಬಿಟ್ಟು ಶಾಪಿಂಗು. ಮತ್ತು ಎಲ್ಲ ಫುಲ್ ನಿಮ್ಗೆ ಡ್ರೆಸ್ ಎಲ್ಲ ನೋಡಿದ್ರೆ. ಸೊ ಡ್ರೆಸ್ಸೇ ಬೇಕಾದ್ರೆ ನೋಡಿ ಎಲ್ಲ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಥರ. ಸೊ ಇದೆಲ್ಲ ಬಂದ್ಬಿಟ್ಟು ಜೈಪುರ್ ಶೈಲೀಸ್ ಗೊತ್ತಲ್ಲ. ಸೊ ಇದೆಲ್ಲ ಫುಲ್ ಸಿಲ್ಕು ನೋಡಿದ್ರೆ. ಸೊ ಜೈಪುರ್ ಅಂದರೆ ಬಂದ್ಬಿಟ್ಟು ಸಿಲ್ಕ್ ತುಂಬ ಫೇಮಸ್ಸು. ಎಲ್ಲ ಫುಲ್ ಪ್ಯೂರ್ ಕಾಟನ್ ಇದೆಲ್ಲ. ಸೊ ಜೈಪುರ್ನ ಸ್ಟೈಲಿಶಲ್ಲಿ ಮಾಡಿರೋಂಥ ಒಂದು. ನಾವಿಲ್ಲೇ ಮುಂದೆ ಬಂದ ತಕ್ಷಣ ನಮಗೆ ನೋಡಿ ಈ ಥರ. ಸೊ ನೋಡಿದ್ರ ಪಾವರಲ್ಲಿ ಎಲ್ಲ ಫುಲ್ ತಿಂತಾ ಇದೆ. ಇದಕ್ಕೆಲ್ಲ ಫುಡ್ ಹಾಕಿದೆ ನೋಡಿದಾರ. ಸೊ ಫುಡ್ ತೊಗೊಂಡು ಬೇಕಾದ್ರೆ ನಾವು ಇಲ್ಲಿಂದ ಮುಂದೆ ಹೋಗ್ಬೋದು. ಸೊ ನಾವು ಇಲ್ಲಿ ಬಂದ ತಕ್ಷಣ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಎಲ್ಲ ತಿಂತಾ ಇದೆ ಗುರು ಫುಲ್ಲು. ಸೊ ನೋಡಿದ್ರೆ ಎಷ್ಟೊಂದಿದೆ ಅಂದ್ಬಿಟ್ಟು. ಇಲ್ಲಿ ಇದು ಸೊ ಇದಕ್ಕೆ ಫುಡ್ ಗಿಡ್ ಎಲ್ಲ ಹಾಕಿದ್ದಾರೆ ಈ ಥರ. ಸಿಟಿ ಪ್ಯಾಲೇಸ್ ಇದೆ ನೋಡ್ತಾರೆ ನೋಡಿ. ಇದೇ ಅಂದರೆ ಎಲ್ಲ ಫುಲ್ ಜೈಪುರ್ ಶೈಲೀಸಲ್ಲಿ ನೋಡ್ತಾ ಆರ್ಕಿಟೆಕ್ಚರ್. ಇದೆಲ್ಲ ಬಂದ್ಬಿಟ್ಟು ಮೊಘಲ್ ಆರ್ಕಿಟೆಕ್ಚರಲ್ಲಿ ಕಟ್ಟಿರ್ತಾರೆ ನೋಡಿ. ಸೊ ಮೊಘಲ್ ಸಾಮ್ರಾಜ್ಯ ಗೊತ್ತಲ್ಲ, ಮೊಘಲ್ ಆಳ್ವಿಕೆ ಕಾಲದಲ್ಲಿ ಕಟ್ಟಿರುವಂಥ ಒಂದು ಇದೆಲ್ಲ ಪ್ಲೇಸಸ್ ಎಲ್ಲ ಇಸ್ಲಾಮಿಕ್ ಮತ್ತು ಬಂದ್ಬಿಟ್ಟು ಮೊಘಲ್ ಆರ್ಕಿಟೆಕ್ಚರ್. ಇದೆಲ್ಲ ಬಂದ್ಬಿಟ್ಟು ನೀವೇನು ನೋಡ್ತಾರೆ ಜೈಪುರ್ನ ಒಂದು ಪ್ಯಾಲೇಸ್ ನೋಡಿ. ದಿ ಸಿಟಿ ಆಫ್ ಪ್ಯಾಲೇಸ್ ಮಹಾರಾಜ ಸ್ವಾಮಿ ಮೇನ್ ಸಿಂಗ್ ಆಫ್ ದಿ ಮ್ಯೂಸಿಯಂ. ಸೊ ಇಲ್ಲಿ ಬಂದ್ಬಿಟ್ಟು ಮ್ಯೂಸಿಯಂ ಇದೆ. ಮ್ಯೂಸಿಯಂ ಬಂದ್ಬಿಟ್ಟು 9:30 ಸೊ 7 o'clock ಮ್ಯೂಸಿಯಮ್ಮು. ಟಿಕೆಟ್ ವಿಂಡೋ ಕ್ಲೋಸ್ ಫಾರ್ 6 o'clock. ಓಕೆ ನಾವು ಇಲ್ಲಿಂದ ಬಂದ್ಬಿಟ್ಟು ನೋಡಿ ಹಿಂಗಿದೆ ಅಂದ್ಬಿಟ್ಟು. ಇದೆಲ್ಲ ಇದೆ ಆರ್ಕಿಟೆಕ್ಚರ್, ಮೊಘಲ್ ಆರ್ಕಿಟೆಕ್ಚರ್ ಏನು ನೋಡ್ತಾ ಇದ್ದೀರಾ. ಸೊ ನೋಡಿ ಇದೇ ಬಂದ್ಬಿಟ್ಟು ಎಲ್ಲ ಮೊಘಲ್ ಆರ್ಕಿಟೆಕ್ಚರು. ಸೊ ಇದೆಲ್ಲ ನೋಡಿ
ಮುಖ್ಯ ಮ್ಯೂಸಿಯಂ ಇದು ಪ್ಯಾಲೇಸ್ ಒಳಗಡೆ. ಸೊ ಒಳಗಡೆ ಬಂದ್ಬಿಟ್ಟು ಫೋನ್ ಏನು ಅಲೋ ಇಲ್ಲ ಗೊತ್ತಲ್ಲ, ಒಳಗಡೆ ಇಲ್ಲಿಂದನೇ ಫೋನ್ ನಮಗೆ. ಸೊ ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು 300 rupees ಟಿಕೆಟ್. ಸೊ ಬನ್ನಿ ಒಳಗಡೆ ನಾವು. ಸೊ ಇಲ್ಲೇನೋ ಫಂಕ್ಷನ್ ನಡೆದಿದೆ ನೋಡಿ, ಮೋಸ್ಟ್ಲಿ ಎಲ್ಲ ಫುಲ್ ಪೊಲೀಸ್ ಕಮಿಷನರ್ ಆಫೀಸಿಂದ ಏನೋ ಫುಲ್ ಫಂಕ್ಷನ್ ನಡೆದಿದೆ ಮುಂದೆ ನೋಡಿ ಇಲ್ಲಿಂದ ಬಂದ್ಬಿಟ್ಟು. ಸೊ ಒಳಗಡೆ ಆದರೆ ಎಂಟ್ರಿ ಇಲ್ಲ ಗುರು, ಫೋನು ಇಲ್ಲಿ ಮಾತ್ರ ಅಲ್ಲ, ಫೋನು ಒಳಗಡೆ ಫೋನ್ ತೊಗೊಂಡೋಗಲ್ಲ ನೋಡು. ಮ್ಯೂಸಿಯಂ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಓಲ್ಡ್ ಕಲ್ಚರ್ ಮ್ಯೂಸಿಯಂ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಹೆಂಗಿದೆ ಅಂತ. ಜಂತರ್ ಮಂತರ ಬಂದಿದೆ. ಜಂತರ್ ಮಂತರ ಟಿಕೆಟ್ ಒಬ್ಬರಿಗೆ ಬಂದ್ಬಿಟ್ಟು 50 rupees ಟಿಕೆಟು. ಸೊ ಜಂತರ್ ಮಂತರ ಎಂಟ್ರೆನ್ಸ್ ನೋಡಿ. ಸೊ ಒಳಗಡೆ ಫೋಟೋ ಅಲೋ ಇದೆಯಿಲ್ಲ ಗೊತ್ತಿಲ್ಲ, ಒಳಗಡೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಪ್ಯಾಲೇಸ್ ಆದರೆ ಒಳಗಡೆ ಅಷ್ಟು ಫೋಟೋ ಏನು ಅಲೋ ಮಾಡ್ತಾರೆ ಒಳಗಡೆ ಎಲ್ಲ ಮ್ಯೂಸಿಯಮಲ್ಲೆಲ್ಲ. ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇದು ಬಂದ್ಬಿಟ್ಟು ಪಿಂಕ್ ಸಿಟಿ ಇದೆ ಯಾ. ಸೊ ಹಂಗೆ ಬನ್ನಿ ಮುಂದೆ ಹೋಗ್ಬಿಟ್ಟು ನೋಡೋಣ. क्या भाई हमारा भी निकाल दो, कन्नड़ से आपका भी निकालना, आपका नाम ಜಾಫರ್ ಸದೀಕ್. ಸ್ನೇಹಿತರೆ ಜೈಪುರ್ ಜಂತರ್ ಮಂತರಲ್ಲಿ ಮೂರನ್ನ ಕರ್ನಾಟಕವ್ರು ಸಿಕ್ಕಿದ್ದಾರೆ. ಹಾಯ್ ಬ್ರೋ. ಹಾಂ ಸರ್, ನನ್ನ ನಮ್ಮ ಜಾಫರ್ ಸದೀಕ್ ಅಂತ. ಜಾಫರ್ ನಿಮ್ಮ ನೇಮ್ ಬ್ರೋ? ಯಾಸಿನ್ ಅಂತ ಹೇಳಿ. ಯಾಸಿರಾ? ಯಾಸಿನ್ ಯಾಸಿನ್ ಯಾಸಿನ್. ವಸೀಂ. ವಸೀಂ. ಆರಿಫ್ ಅಂತ. ಆರಿಫ್ ಅಂತ. ಆರಿಫ್ ಆಕ್ಚುಲಿ ಇವರೆಲ್ಲ ಬಂದ್ಬಿಟ್ಟು ಕರ್ನಾಟಕ ಬಂದಿದ್ದಾರೆ. ಪ್ಲೇಸ್ ಹೆಂಗೆ ಸರ್? ಪ್ಲೇಸ್ ಯಾವ ಥರ ಇದೆ? ಪ್ಲೇಸ್ ಅಡಿಲ್ಲ, ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೀವಿ. ಹೌದಾ? ನೋಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವು ಬರ್ಬೋದು. ಬಟ್ ಇದೆಲ್ಲ ಫುಲ್ ಸ್ಕ್ಯಾಮ್ ಮಾಡ್ತಾರೆ ಆಟೋವರೆಲ್ಲ, ತುಂಬ ಸ್ಕ್ಯಾಮ್ ಮಾಡ್ತಾರಲ್ಲ ಆಟೋವರು. ಆಟೋ ಎಲ್ಲ ಫುಲ್ ತುಂಬ ಸ್ಕ್ಯಾಮ್ ಇದೆಲ್ಲ. ಸ್ಕ್ಯಾಮ್ ಇದೆ, ಹೌದು. ಅದು ನಮಗಂತೂ 2 ಸತಿ ಎಲ್ಲ ಫುಲ್ ಸ್ಕ್ಯಾಮ್ ಆಯಿತು, ಚಿಕ್ಕಾಪಟ್ಟಿ ಸ್ಕ್ಯಾಮ್ ಆಯಿತು ಆಟೋವರಂತೂ. ಆಟೋ ಮಾತ್ರ ಹತ್ತಕ್ಕೆ ಸ್ಕ್ಯಾಮ್ ರಸಮ್ ಲೈಕ್ ಎಲ್ಲ ಫುಲ್ ಹಂಗೆ ಇದೆ ಹೋಟೆಲ್ಲ. ನಮಗೂ ಇವತ್ತು ಬೆಳಗ್ಗೆ ಹೋಟೆಲ್ ಭಾಳ ದೊಡ್ಡ ಸ್ಕ್ಯಾಮ್ ಆಯಿತು. ಹೌದು, ಏನಾಗಿತ್ತು? ಏನು ಪ್ರಾಬ್ಲಮ್ ಆಗಿತ್ತು? ಪ್ರಾಬ್ಲಮ್ ಏನಂದ್ರೆ ಬರೀ ಚೋಲೆ ಕುಲ್ಚೆ ತಿಂದ್ವಿ, ಪ್ಲೇಟಿಗೆ 150 ರೂಪಾಯಿ ಚಾರ್ಜ್ ಮಾಡಿದ್ರು. 4 ಜನ ಊಟಕ್ಕೆ 1,000 ರೂಪಾಯಿ ಮಾಡಿದ್ರು, ಬಿಲ್ ಮಾಡಿದ್ರು. 4 ಜನಕ್ಕೆ 1,000 ರೂಪಾಯಿ. 4 ಜನಕ್ಕೆ 1,000 ರೂಪಾಯಿ. ಭಾಳ ಸ್ಕ್ಯಾಮ್ ಇದೆ ಸರ್ ಇಲ್ಲಿ. ಇಲ್ಲೆಲ್ಲ ಊಟ ಆಗಲಿ ರೂಮ್ ಆಗಲಿ ಸೊ ಎಲ್ಲ ಫುಲ್ ತುಂಬ ಸ್ಕ್ಯಾಮ್ ಮಾಡ್ತಾರೆ. ಕರ್ನಾಟಕ ಎಲ್ಲಿಂದ ಯಾವ ಪ್ಲೇಸ್? ಕರ್ನಾಟಕ ಯಾವ ಪ್ಲೇಸ್? ಸಿದ್ದಾಪುರ ಅರಿಂದೂರ್ ಅಂತ. ಜೋಗ್ ಪ್ಲೇಸ್ ಅಂತ. ಓಕೆ 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 ಬ್ರೋ. ಹೌದಾ? ಓಕೆ 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 ವಿಸಿಟ್ ಮಾಡಿ. ಓಕೆ ಬ್ರೋ, ಥ್ಯಾಂಕ್ ಯು ಥ್ಯಾಂಕ್ ಯು ಜಂತರ ಅಂತ ನೋಡಿ. ನೀವು ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಈ ಥರ ಇದೆ. ಸೊ ಇದು ಬಂದ್ಬಿಟ್ಟು ಎಕ್ಸಿಟ್ ಆ್ಯಕ್ಚುಲಿ ಪಾಯಿಂಟು. ನಾವು ಎಂಟ್ರಿ ಪಾಯಿಂಟ್ ಮುಂದೆ ಹೋಗ್ಬೇಕಾಗುತ್ತೆ ಆ ಕಡೆ. ಸೊ ನೋಡಿ ಈ ಥರ ಎಲ್ಲ ಬಂದ್ಬಿಟ್ಟು ಮೊಘಲ್ ಆರ್ಕಿಟೆಕ್ಚರ್ ಗೊತ್ತಲ್ಲ. ಸೊ ರೆಡ್ ಸ್ಯಾಂಡು ರೆಡ್ ಇದರಿಂದ ಕಟ್ಟಿದ್ದಾರೆ. ನಾವು ಈ ಥರ ಎಂಟ್ರಿ ಆದ ತಕ್ಷಣ ನೋಡಿ ಹೆಂಗೆ ಅಂತ, ಏನೋ ಒಂದು ಸಾಮ್ರಾಜ್ಯದಲ್ಲಿ ಎಂಟ್ರಿ ಅದು ಒಂಥರ ನೋಡಿ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಶಾಪಿಂಗ್ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲೇ ಮುಂದೆ. ಇದೇ ಸಹ ಜಂತರ್ ಮಂತರ್ ನೋಡಿದ್ರಲ್ಲ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಮೋಡ್ರನ್ ಸೋಲಾರ್ ಸಿಸ್ಟಮ್ ಮಾಡಿದ್ದು ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ರು ನೋಡಿ. ನೋಡಿದ್ರೆ ಸೂರ್ಯನಿಂದ ಬೆಳಕು ಯಾವ ಥರ ಬರುತ್ತೆ ಅಂದ್ಬಿಟ್ಟು ನೋಡಿ. ಆ ಕಡೆ ಬಂದ್ಬಿಟ್ಟು ವರ್ಲ್ಡ್ ಮ್ಯಾಪ್ ಕೊಟ್ಟಿದ್ದಾರೆ. ಇದೇ ಥರ ಮುಂದೆ ನೋಡಿದ ತಕ್ಷಣ ಇದಕ್ಕೆ ಎಲ್ಲ ಇನ್ಫಾರ್ಮೇಷನ್ ಅಲ್ಲ. ಹಾಂ ಒಂದೇ. ಸೊ ಕೂಲರ್ ಗತ್ಲಿ ಹತ್ರ. ಸೊ ಇದೆಲ್ಲ ಬಂದ್ಬಿಟ್ಟು ಸೋಲಾರ್ ಸಿಸ್ಟಮ್ ನೋಡಿ ಹೆಂಗಿದೆ ಅಂತ. ಹಿಂಗೆ ಇಲ್ಲ ಮುಂದೆ ಇದೆಲ್ಲ ನೋಡಿ. ಇದೆಲ್ಲ ಬಂದ್ಬಿಟ್ಟು ಜಂತರ್ ಮಂತರ್ ನೋಡ್ರಿ. ಏನು ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಪ್ರವೀಣ್ ಅಬ್ಸರ್ವ್ ರೂಮ್ ಕನ್ಸ್ಟ್ರಕ್ಷನ್ ಆಫ್. ಸೊ ಇಲ್ಲಿ ನಮ್ಮ ವರ್ಲ್ಡ್ ಇದೆ ನೋಡಿ. ಇದು ಬಂದ್ಬಿಟ್ಟು ವರ್ಲ್ಡ್ ಖಗೋಳ ಯಾತ್ರಾ ಗೊತ್ತಲ್ಲ, ಗ್ಲೋಬಲ್. ಸೊ ಖಗೋಳ ಯಾತ್ರೆ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡಲಿ. ಮೇಲೆ ಒಂದು ಸ್ಟ್ರಕ್ಚರ್ ಇದೆ ನೋಡಿ, ಅಲ್ಲಿ ಮೇಲೆ ಅಲ್ಲೆಲ್ಲ ಸ್ಟೆಪ್ಸ್ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗ ಅಲ್ಲ ಮಾಡ್ತಾ ಇಲ್ಲೆಲ್ಲ ಫುಲ್ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಮೇಲೆ ಇರೋದು ಅಲ್ಲಿಂದ ಬಂದ್ಬಿಟ್ಟು ವ್ಯೂಸ್ ಎಲ್ಲ ಜೈಪುರ್ ಸಿಟಿ ಒಂದು ಪ್ಯಾಲೇಸ್ ವ್ಯೂಸ್ ಎಲ್ಲ ಕಾಣಿಸುತ್ತೆ ಅಲ್ಲಿಂದ ಮೇಲಿಂದ. ಸೊ ಇವಾಗ ಹೋಗೋಕ್ಕಾದ್ರೆ ಬ್ಲಾಕ್ ಮಾಡಿದ್ದಾರೆ ನೋಡಿದ್ರ. ಸೊ ಇದೆಲ್ಲ ಬಂದ್ಬಿಟ್ಟು ಖಗೋಳ ಶಾಸ್ತ್ರಕ್ಕೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಸೂರ್ಯನ ಶಕ್ತಿ ಯಾವ ಥರ ಅಂದ್ಬಿಟ್ಟು ಇದೆ. ಸೊ ಇದೆಲ್ಲ ಮಾಡ್ತಾಯಿದ್ರು ವಾಲ್ಡ್ ನೋಡಿ. ಎಲ್ಲ ಬಂದ್ಬಿಟ್ಟು ಸನ್ನಿಂದ ಬಂದ್ಬಿಟ್ಟು ಯಾವ ಥರ ಅಂದ್ಬಿಟ್ಟಿದ್ದಾರೆ ಸೋಲಾರ್ ಸಿಸ್ಟಮು. ಸೊ ನೀವು ಹಂಗೆ ಬಂದ ತಕ್ಷಣ ಸೊ ಇಲ್ಲಿ ನೋಡಿ ಸೋಲಾರ್ ಸಿಸ್ಟಮ್ ಎಲ್ಲ ಇಲ್ಲಿ ಏನು ಗೊತ್ತಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಆಗಿದೆ ನೋಡಿ. ಪ್ರಕ್ಷ ಯಾತ್ರಾ ನೋಡಿದ್ರಲ್ಲ. ಸೊ ಇದೆಲ್ಲ ಆವಾಗಿನ ಕಾಲದಲ್ಲಿ ಮಾಡ್ತಾ ಇರೋಂಥ ಒಂದು ಇದು. ಆ್ಯಕ್ಚುಲಿ ಇವಾಗ ಇದ್ರ ಒಳಗಡೆ ಏನು ಎಂಟ್ರಿ ಇಲ್ಲ, ಇದ್ರ ಒಳಗಡೆ ಹೋಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಇವಾಗೆಲ್ಲ ಏನು ಬಟ್ ಎಂಟ್ರಿ ಬ್ಲಾಕ್ ಮಾಡಿದ್ದಾರೆ ನೋಡಿದ್ರೆ. ಆವಾಗಿನ ಕಾಲದಲ್ಲಿ ಪ್ರಯೋಗ ಮಾಡ್ತಾ ಇರೋವಂಥ ಇದೆಲ್ಲ ಖಗೋಳ ಶಾಸ್ತ್ರಜ್ಞ. ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬೇಕಾದ್ರೆ ನೋಡಿದ್ರ ಜಯಪ್ರಕಾಶ್ ಯಂತ್ರ ಈ ಕಡೆ. ಸೊ ಈ ಕಡೆ ಬಂದ್ಬಿಟ್ಟು ಇದು ಒಂದು ಸೇಮು ಲೈಕ್ ಇದೇ ಥರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದ್ರೊಳಗಡೆ ಎಂಟ್ರಿ ಇವಾಗ ಫುಲ್ ಕ್ಲೋಸ್ ಮಾಡಿದ್ದಾರೆ ನೋಡಿ. ಮೊದಲಾದ್ರೆ ಹೋಗ್ಬೋದಿತ್ತು ಇವಾಗ ಎಂಟ್ರಿ, ಇವಾಗೆಲ್ಲ ಬಂದ್ಬಿಟ್ಟು ಫುಲ್ ಕ್ಲೋಸ್ ಆಗಿದೆ ಎಂಟ್ರಿ ಎಲ್ಲ. ಸೊ ನೀವು ಇದೆಲ್ಲ ನೋಡ್ಕೊಂಡ್ರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮೇಲೆ ಅಲ್ಲಿ ಸಹ ಮೇಲೆ ಹೋಗ್ಬೋದಾಗಿತ್ತು. ಇವಾಗೆಲ್ಲ ಫುಲ್ ಬ್ಲಾಕ್ ಮಾಡಿದ್ದಾರೆ. ಇವಾಗೇನು ಹೋಗಂಗಿಲ್ಲ. ಇದೆಲ್ಲ ಪೀಸಸ್ ನಾಟ್ ಕ್ಲೈಮ್. ಸೊ ಇದೆಲ್ಲ ಫುಲ್ ಹತ್ತಬಾರ್ದು ಮೇಲೆಲ್ಲ ನೋಡೋದು ಹೆಂಗಿದೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಜಂತರ್ ಮಂತರ್ ಗೊತ್ತಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದೊಂದು ಪ್ಲೇಸಲ್ಲಿ ಈ ಥರ ಮಾಡಿದೆ ನೋಡಿ. ಯೂನಿಕ್ ಎಲ್ಲ ಬಂದ್ಬಿಟ್ಟು ಮೇಲೆ ಹತ್ಬೋದಿಲ್ಲ ನೋಡಿ. ಮೇಲೆ ಎಲ್ಲ ಫುಲ್ ಯಾವುದು ಹತ್ತಕ್ಕಾಗಲ್ಲ ನೋಡಿದ್ರೆ ಹೆಂಗಿದೆ ಅಂತ. ಸೊ ಯಾವುದೂ ಸಹ ಕ್ಲೈಮ್ ಮಾಡಬಾರ್ದು ನೋಡಿ. ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಇದು ಕೊಟ್ಟಿದ್ದಾರೆ. ಬಟ್ ವಿಷಯ ನೀವು ಏನು ನೋಡ್ತೀರಾ. ಸೊ ಇನ್ಫಾರ್ಮೇಷನ್ ಪ್ರತಿಯೊಂದಕ್ಕೆಲ್ಲ ಆಯ್. ಸೊ ಪ್ರತಿಯೊಂದಕ್ಕೂ ಅದರದೇ ಆದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಗೊತ್ತು ಒಂದೊಂದು ಪ್ರಾಣಿ ಆಕಾರದಲ್ಲಿದೆ ನೋಡಿ. ಸೊ ಇದು ಹೆಂಗೆ ಬಂದ್ಬಿಟ್ಟು ವೈಗ್ರಹ ಆಗಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಈ ಥರ. ಸೊ ರಾಜಸ್ಥಾನಲ್ಲಿರೋಂಥ ಸಿಂಬಲ್ಲು ಇಲ್ಲಿ ಬೇಕಾದ್ರೆ ನೋಡಿ. ಇಲ್ಲಿ ಬೇಕಾದ್ರೆ ಈ ಥರ ಸಿಂಬಲ್ ನೋಡಿ ಗೊತ್ತಲ್ಲ.
ಸೊ ಇದೆಲ್ಲ ಬಂದ್ಬಿಟ್ಟು ಜೈಪುರ್ ರಾಜಸ್ಥಾನ ಸಿಂಬಲ್ ಕಟ್ಟಿದ್ದಾರೆ ಇದರ ಜಂತರ್ ಮಂತರ್. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಜಂತರ್ ಮಂತರ್ ಅಂತ ನೋಡಿ. ಇದೆಲ್ಲ ಹೆಂಗಿದೆ ಅಂತ, ಡು ನಾಟ್ ಕ್ಲೈಂಬು, ಮೇಲೆ ಹೋಗ್ಬಿಟ್ಟೆಲ್ಲ ಫುಲ್ ಫ್ಲೈನ್ ಆಗ್ತಾರೆ ನೋಡಿದ್ರ. ಸೊ ಇದೆಲ್ಲ ಬಂದ್ಬಿಟ್ಟು ರಾಶಿ ಒಂದು ಬೇಸ್ ತೊಗೊಂಡು ಕಟ್ಟಿದ್ದಾರೆ ನೋಡಿ. ಇದೆಲ್ಲ ಸಿಂಹ ರಾಶಿ, ಮೀನ ರಾಶಿ, ಕನ್ಯಾ ರಾಶಿ ಆ ಥರ. ಇದೆಲ್ಲ ಬಂದ್ಬಿಟ್ಟು ಮೀನ ರಾಶಿ ನೋಡಿದ್ರ, ಲಿಬ್ರಾ, ಲಯನ್, ವಿಗ್ರೋ, ಸೊ ವಿರ್ಗೋ, ಕ್ಯಾನ್ಸರ್ ಸ್ಕಾರ್ಪಿಯೋ ಗೊತ್ತಲ್ಲ, ಇದೆಲ್ಲ ಸ್ಕಾರ್ಪಿಯೋ ಈ ರೀತಿಯಲ್ಲಿ. ಸೊ ತರಸು ಅಂದರೆ ಹಸು ನೋಡಿದ್ರೆ ಧನರಾಸು ಅಂತ ಹೇಳ್ತಾರೆ. ಸೊ ಎಲ್ಲ ಬಂದ್ಬಿಟ್ಟು ರಾಶಿಯ ಒಂದು ಬೇಸ್ ತೊಗೊಂಡು ಇದು ಕಟ್ಟಿದ್ದಾರೆ ಇದನ್ನೆಲ್ಲ. ಸೊ ನಾವು ಹಿಂಗೆ ಮುಂದೆ ಹೋದ ತಕ್ಷಣ ನೋಡಿ ಇದೆಲ್ಲ ಆರ್ಕಿಟೆಕ್ಚರ್ ಏನಿದೆ ಎಲ್ಲ ಫುಲ್ ಜೈಪುರ್ ರಾಜಸ್ಥಾನ ಒಂದು ಆರ್ಕಿಟೆಕ್ಚರ್ ಗೊತ್ತಲ್ಲ, ಮೊಘಲ್ ಸಾಮ್ರಾಜ್ಯದ ಮೊಘಲ್ ಮತ್ತು ಕ್ರಿಶ್ಚಿಯನ್ ಎಲ್ಲ ಇದೆಲ್ಲ ಬಂದ್ಬಿಟ್ಟು ಇಸ್ಲಾಮಿಕ್ ಒಂದು ಆರ್ಕಿಟೆಕ್ಚರ್ ಅಲ್ಲ ನೋಡ್ರಲ್ಲ. ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಬೇಸ್ ಮಾಡಿಕೊಂಡು ಈ ಒಂದು ಸ್ಟ್ರಕ್ಚರ್ ಸ್ಟಾರ್ಟ್ ಮಾಡಿದ್ದಾರೆ ಗುರು ಎಲ್ಲ. ಇದಕ್ಕೇನಿದೆ ಇದೆಲ್ಲ ಬಂದ್ಬಿಟ್ಟು ವಾಲ್ ಕಾಂಪೌಂಡ್ ಥರ. ಸೊ ವ್ಯೂ ಟವರ್ ಅಂತ ನೋಡಿ ಇಲ್ಲಿ. ಸೊ ಮೇಲೆ ವ್ಯೂ ಟವರ್ ಇದು. ವ್ಯೂ ಟವರ್ಗೆ ಹೋಗೋಕ್ಕೆ ಇವಾಗ ಎಲ್ಲೋ ಸೊ ಆ್ಯಕ್ಚುಲಿ ಯಾರನ್ನೂ ಅಲೋ ಮಾಡ್ತಾ ಇಲ್ಲ ನೋಡಿದ್ರ, ಎಲ್ಲ ಫುಲ್ ಬ್ಲಾಕ್ ಆದ್ರೆ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ಒಂದು ಮೇಲೆ ಹೋಗ್ಬಿಟ್ರೆ ಇಲ್ಲೆಲ್ಲ ವ್ಯೂ ಎಲ್ಲ ಕಾಣಿಸುತ್ತೆ ಗುರು. ಈ ಒಂದು ಸಿಟಿ ಪ್ಯಾಲೇಸ್ನ ವ್ಯೂ ಎಷ್ಟು ನೈಟ್ ಕಾಣಿಸ್ತದೆ ನೋಡಿ. ಅದು ಮೇಲೆ ಒಂದು ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂತ. ಆ ಮೇಲೆ ಒಂದು ಕೋಟೆ ಇದೆ ನೋಡಿ ಹೆಂಗಿದೆ ಅಂತ ನೋಡಿದ್ರ. ಸೊ ಸ್ಟ್ರಕ್ಚರ್ಗೆ ಹೋಗೋಕ್ಕೆ ದಾರಿನೂ ಈ ಥರ ಹಾಕಿದ್ದಾರೆ. ಸೊ ಈ ಥರ ನೋಡಿದ್ರಲ್ಲ ಮೇಲೆ ಎಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ಫ್ಲೋ ಕ್ಲೋಸ್ ಆಗಿದೆ. ಇದನ್ನು ಎಲ್ಲ ಫುಲ್ ಖಗೋಳ ಶಾಸ್ತ್ರ ಅಂದರೆ ಏನೋ ಮೊದಲು ಕಾಲದಲ್ಲಿ ಬಂದ್ಬಿಟ್ಟು ಸೊ ಪ್ರಯೋಗ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡಿದ್ದಾರೆ. ಇದನ್ನು ಇವಾಗ ಜಂತ್ರ ಮಂತ್ರ ಇದು ಬಂದ್ಬಿಟ್ಟು ಮೇನ್ ಆಫೀಸ್. ಇದು ಏನು ನೋಡ್ತಾ ಇದ್ರು ನೋಡಿ ಇಲ್ಲಿ ಆಫೀಸು. ಸೊ ನಮ್ಮ ಹುಡುಗರೆಲ್ಲ ಫುಲ್ ಕುತ್ಕೊಂಡ್ಬಿಟ್ಟಾರೆ ಪಾಪ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ, ತುಂಬ ಓಡಾಡ್ಬಿಟ್ಟು. ಇವತ್ತು ತುಂಬ ಜೈಪುರ್ ಗೊತ್ತಲ್ಲ, ನಾನು ನೋಡ್ತಾ ಇದ್ದೀರಲ್ಲ ಗುರು, ಜೈಪುರ ತುಂಬ ಸ್ಕ್ಯಾಮ್ ಬಂದಿದೆ. ಸ್ಕ್ಯಾಮ್ ಆಟೋ ಆಗಲಿ, ರೂಮ್ ಆಗಲಿ. ಸೊ ಜೈಪುರಲ್ಲಿ ಬಂದಿರೋ ಅಂತ ಹುಷಾರಾಗಿರ್ಬೇಕು ನಿಜವಲ್ಲೂ. ಫುಲ್ಲು ಸ್ಕ್ಯಾಮ್ ಮಾಡ್ತಾರೆ ಜೈಪುರ್ ಪೀಪಲ್ಲೇ ಆ ಥರ ಇದ್ದಾರೆ ಗೊತ್ತಾ. ರಾಜಸ್ಥಾನ, ಜೈಪುರ ಇಲ್ಲೆಲ್ಲ ಫುಲ್ ತುಂಬ ಸ್ಕ್ಯಾಮ್ ಇದೆ ಗುರು. ಎಷ್ಟೊಂದು ಸ್ಕ್ಯಾಮ್ ನಡೀತಿದೆ ಗೊತ್ತಾ. ಸೊ ಇಲ್ಲಿ ನೋಡ್ಕೊಂಡ್ರೆ ಟೆಂಪಲ್ ಇದೆ ನೋಡಿ, ಚಿಕ್ಕ ಗಣೇಶ್ ಟೆಂಪಲ್ ನೋಡ್ರ, ಚಿಕ್ಕ ಸ್ಟ್ರಕ್ಚರ್ ಗಣೇಶ್ ಟೆಂಪಲ್ಲು. ಓ ನಾವು ಮುಂದೆ ಬಂದ ತಕ್ಷಣ ನೋಡಿದ ತಕ್ಷಣ ನೋಡಿ ಇದೇ ಒಂದು ಸ್ವಚ್ಛತೆ. ಈ ಥರ ಎಂಟ್ರಿ ಬರಬೇಕು, ಇಲ್ಲಿ ಈ ಕಡೆ ಎಕ್ಸಿಟ್ ಆಗಬೇಕು. ನಾವು ರಿವರ್ಸಲ್ಲಿ ಹೋಗಿದ್ದೆ ನಾವು. ಸೊ ಇಲ್ಲಿಂದ ಒಳಗಡೆ ಬೇಕಾದ್ರೆ ಹೋಗ್ಬೋದು ನೋಡಿ. ಇದೆಲ್ಲ ಆರ್ಕಿಟೆಕ್ಚರ್ ಸ್ಟೈಲ್ ಯಾವ ಥರ ಕಟ್ಟಿದ್ದಾರೆ ನೋಡಿದ್ರೆ. ಜಂತರ್ ಮಂತರ್ ಒಳಗಡೆ ಅಂದರೆ ಹೋಗೋಂಗಿಲ್ಲ ನಾವು ಮೇಲೆ ಗಂಟ. ಸೊ ಇವಾಗ ಎಲ್ಲೋ ಮಾಡ್ತಾಯಿಲ್ಲ ಮೇಲೆ ಗಂಟ ಹೋಗೋಕ್ಕೆಲ್ಲ ನೋಡಿ. ಇದೇ ಬಂದ್ಬಿಟ್ಟು ಸ್ಟ್ರಕ್ಚರ್ ಎಂಟ್ರಿ. ಸೊ ಮತ್ತು ಇಲ್ಲೊಂದು ಪ್ಯಾಲೇಸ್ ಇದೆ, ಚಿಕ್ಕ ಪ್ಯಾಲೇಸ್. ಬನ್ನಿ ಹೋಗೋಣ, ನಮ್ಮ ತೋರಿಸ್ತೀನಿ ಒಳಗಡೆ ಏನು ಪ್ಯಾಲೇಸು. ಮೋಸ್ಟ್ಲಿ ಮ್ಯೂಸಿಯಮ್ ಅನ್ಕೊತೀನಿ ಇದು. ಸೊ ಇಂಟರ್ಪ್ರೆಷನ್ ಕೇರ್ ಸೆಂಟರ್. ಸೊ ಆ್ಯಕ್ಚುಲಿ ಏನು ಆಫೀಸ್ ಇದು. ಇದು ನೋಡಿಕೊಂಡ್ರೆ ಸೊ ಇದೇ ಸಹ ಎಲ್ಲ ಫುಲ್ ಜಂತರ್ ಮಂತರು. ಇಲ್ಲಿ ಸ್ವಲ್ಪ ಕೂತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ಇಲ್ಲಿಂದ ಮುಂದೆ ಹೋಗೋಣ ನಾವು. ಸೊ ಇದ್ರ ಬಗ್ಗೆ ನೋಡಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಜಂತರ್ ಮಂತ್ರ ಜೈಪುರ. ಸೊ ಇದೆಲ್ಲ ಬಂದ್ಬಿಟ್ಟು ನೋಡಿ ಜಂತರ್ ಮಂತ್ರ ಇರುವಂಥ ಪ್ಲೇಸು. ಇದು ಆಫೀಸು ನಾವು ನೋಡಿದ್ವಲ್ಲ. ಸೊ ನೋಡಿ ಮೇನ್ ಎಂಟ್ರೆನ್ಸ್ ಇದು. ನಾವು ಇವಾಗ ಎಂಟ್ರಿ ಈ ಒಂದು ಪ್ಲೇಸ್ ನೋಡಿ ಚಿಕ್ಕದಾಗಿ ಮ್ಯಾಪ್ ರೀತಿ ಕೊಡ್ತೀವಿ ನೋಡಿ. ಇದೇ ಬಂದ್ಬಿಟ್ಟು ಮ್ಯಾಪು ನೋಡಿ. ನಾವಿರೋದು ಬಂದ್ಬಿಟ್ಟು ಪ್ರೆಸೆಂಟ್ ನೋಡಿ. ನಾವು ಇವಾಗ ಇಲ್ಲಿದೆ ಪ್ರೆಸೆಂಟ್, ನಾವು ನಮ್ಮ ಮುಂದೆ ಇರೋದು ಗೊತ್ತಲ್ಲ. ಸೊ ನಾವು ಎಂಟ್ರಿ ಬಂದ್ಬಿಟ್ಟು ಇವಾಗ ಈ ಥರ ನಾವಿಲ್ಲಿ ಎಂಟ್ರಿಗೆ ನಾವು ನೋಡಿ. ನಾವಿಲ್ಲಿ ಎಂಟ್ರಿ ಆಗಿ ಇಲ್ಲಿಂದ ಬಂದು ಇದೆ ನೋಡ್ಕೊಂಡು ಈ ಥರ ಆಗಿದ್ದೀವಿ. ಸೊ ಮೇನ್ ಎಂಟ್ರಿ ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ ಎಂಟ್ರಿ ಪಾಯಿಂಟ್ ಇದೆ ಗೊತ್ತಾ, ಎಂಟ್ರಿ ರಾಜ. ಸೊ ಇದು ಬಂದ್ಬಿಟ್ಟು ಮೇನ್ ಎಂಟ್ರಿ. ನಾವು ಎಂಟ್ರಿ ಆಗಿರೋಂಥ ಒಂದು ಮೇನ್ ಎಂಟ್ರಿ ಇದೆ. ಇದೆಲ್ಲ ಬಂದ್ಬಿಟ್ಟು ಪ್ಯಾಲೇಸ್ ನೋಡಂಗಿದೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ ಎಲ್ಲ ಈ ಥರ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ನೀವು ಏನು ನೋಡ್ತಿದ್ದೀರಾ. ಮಹಾರಾಜ್ ಸ್ವಾಮಿ ಜೈ ಸಿಂಗ್. ಸೊ ಮಹಾರಾಜ್ ಇದೆಲ್ಲ ಬಂದ್ಬಿಟ್ಟು ಕಿಂಗ್ಸ್ ಕಾಲದಲ್ಲಿರುವಂಥ ಒಂದು ಜೈಪುರ್ ಅಂದರೆ ತುಂಬ ಜನ ಆಳ್ತಾಯಿದ್ರು ಗೊತ್ತಲ್ಲ. ಸೊ ಕಿಂಗ್ಸ್ ಎಲ್ಲ ಆಳಿರುವಂಥ ಒಂದು ಪ್ಲೇಸ್ ಇದು ನೋಡಿ. ರಾಜಪಾಲನೆ ಮಾಡ್ತಾ ಇರೋವಂಥ ಒಂದು ಪ್ಲೇಸ್ ರಾಜ ಪ್ಯಾಲೇಸ್. ಸೊ ಇಲ್ಲಿ ನೋಡೋ ಪ್ಲೇಸಸ್ ಅಷ್ಟೊಂದು ಏನಿರಲ್ಲ ನೋಡಿದ. ಇದೆಲ್ಲ ಬಂದ್ಬಿಟ್ಟು ಜೈಪುರು ಜಂತರ್ ಮಂತರ್ ಎಲೆಕ್ಟ್ರಿಕ್ ಪವರ್ನ ಸೊ ಸರ್ವರ್ ತಗೊಂಡು ಸೋಲಾರ್ ಸಿಸ್ಟಮ್ ಯಾವ ಥರ ವರ್ಕ್ ಆಗಿದೆ ಅಂದ್ಬಿಟ್ಟು ಕಂಡಿಡ್ತಾ ಇರೋವಂಥ ಒಂದು ಪ್ಲೇಸ್ ಇದು ಜಂತರ್ ಮಂತರ್. ಇದಕ್ಕೆ ತುಂಬ ಇಷ್ಟ ಏನಿದೆ. ಸೊ ಅಲ್ಲಿ ಮೇಲೆ ಒಂದು ಫೋರ್ಟ್ ಇದೆ ನೋಡಿ, ಹೆಂಗಿದೆ ಅಂದ್ಬಿಟ್ಟು ಬೆಟ್ಟ ಮೇಲೆ ಫೋರ್ಟ್ ಇದೆ ನೋಡಿದ್ರೆ. ಸೊ ಫೋರ್ಟ್ ತೋರಿಸಿ ನಿಮ್ಗೆ ಹೆಂಗಿದೆ ನೋಡಿ, ಹಿಂಗಿದೆ ಒಂದು ಮೇಲೆ ಫೋರ್ಟು. ಇಲ್ಲಿ ಬಂದ್ಬಿಟ್ಟು ಮೇಲೆ ಬೆಟ್ಟಕ್ಕೆ ಹೋಗಬೇಕು. ಬೆಟ್ಟ ಮೇಲೆ ಸಹ ಒಂದು ಫೋರ್ಟ್ ಇದೆ ನೋಡಿ, ಮೇಲೆ ಟಾಪ್. ಇದೆಲ್ಲ ರಾಜ ಪ್ಯಾಲೇಸ್ ಮುಂದೆ ನೋಡಿ. ಇಲ್ಲೆಲ್ಲ ಬಂದ್ಬಿಟ್ಟು ಟೈಮ್ ಟು ಅಂತ ಆಗಿದೆ ನೋಡಿ. ಫಸ್ಟ್ ನಾವು ಎಲ್ಲ ಮಾರ್ಬಲ್ ನೋಡಿ ಹೆಂಗೆ ಇದೆ ಅಂತ. ಇದೆಲ್ಲ ಬಂದ್ಬಿಟ್ಟು ಪ್ರಯೋಗ ಮಾಡೋಕ್ಕೆ ಈ ಥರ ಎಲ್ಲ ಫುಲ್ ಮಾರ್ಬಲಿಂದ ಕಟ್ಟಿದ್ದಾರೆ. ಇದೆಲ್ಲ ವೈಟ್ ಮಾರ್ಬಲ್ಲು. ಆ್ಯಕ್ಚುಲಿ ಒಳಗಡೆ ಅಲೋ ಇಲ್ಲ ಇಲ್ಲಿ ಗಂಟ. ಸೊ ಇದೇ ಥರ ಸೇಮ್ ಆ ಕಡೆ ಚಕ್ರ ಯಂತ್ರ ಇದೆಲ್ಲ ಬಂದ್ಬಿಟ್ಟು. ಸೊ ಪ್ರಯೋಗ ಮಾಡೋಕ್ಕೆ ಈ ಥರ ಮಾರ್ಬಲ್ ಸ್ಟ್ರಕ್ಚರ್ ಕಟ್ಟಿದ್ದಾರೆ ಈ ಥರ ಒಂದು ಹಿಂದೆ ಬಂದ್ಬಿಟ್ಟು. ಸೊ ನೀವೇನು ನೋಡಿ, ಇದು ಬಂದ್ಬಿಟ್ಟು
ಒಳಗಡೆ ಬೇಕಾದ್ರೆ ಹೋಗ್ಬೋದು ಈ ಥರ ನೋಡಿ. ರಾಮ್ ಯಂತ್ರ. ಸೊ ನೋಡಿ ಇದೆಲ್ಲ ಬಂದ್ಬಿಟ್ಟು ಚೌಕಾಕಾರದಲ್ಲಿ ನೋಡಿದ್ರೆ ಚಕ್ರ ರೂಪದೆಲ್ಲ ಕಟ್ಟಿದ್ದಾರೆ. ಇಲ್ಲಿಂದ ಬಂದ್ಬಿಟ್ಟು ಯಂತ್ರ. ಸೊ ನೋಡಿ ಇದೆಲ್ಲ ಫುಲ್ ಇಸ್ಲಾಮಿಕ್ ಮೊಘಲ್ ಮಹಾರಾಜ ಪ್ಯಾಲೇಸ್ನಾಗ ಬಂದು ಅಲ್ಲಿ ಎಂಟ್ರೆನ್ಸ್. ಈಗ ಇದು ಬಂದ್ಬಿಟ್ಟು ಬ್ಯಾಕ್ ಗೇಟ್ ಇದೆ. ಅವಾಗ ಬಂದಿದ್ದು ಫ್ರಂಟ್ ಗೇಟು, ಇದು ಬಂದುಬಿಟ್ಟು ಬ್ಯಾಕ್ ಗೇಟ್ ನೋಡಿ ಹೆಂಗಿದೆ ಅಂತ ಇದೆಲ್ಲ. ಸೊ ಈ ಒಂದು ಮಹಾರಾಜ ಪ್ಯಾಲೇಸ್ ಇದೆಲ್ಲ ನೀವೇನು ನೋಡ್ತೀರಿ ನೋಡಿ, ಇದರಲ್ಲೇ ಬಂದ್ಬಿಟ್ಟು ನಿಮ್ಮ ಪ್ಲೇಸಸ್ ಎಲ್ಲ ಕವರ್ ಮಾಡೋಕೆ ಅವರು ಜಸ್ಟ್ ನಿಮ್ಗೆ ಆಟೋ ರಫಲ್ ಸ್ಕ್ಯಾಮ್ ಮಾಡ್ತಾರೆ ನೋಡಿ. ಒನ್ಸ್ ನೀವು ಇದರಲ್ಲಿ ಎಂಟ್ರಿ ಆಗಿಬಿಟ್ಟು ನೀವು ನೋಡಬೇಕಾದ ಪ್ಲೇಸಸ್ ಎಲ್ಲ ಒಳಗಡೆ ಇರ್ತವೆ ನೋಡಿ. ಈ ಒಂದು ಪ್ಲೇಸಸ್ಸಲ್ಲಿ ಒಳಗಡೆ ಇರ್ತವೆ. ಆಟೋ ಅವರು ಬಂದ್ಬಿಟ್ಟು ತುಂಬ ಸ್ಕ್ಯಾಮು. ಜೈಪುರಿಗೆ ಒಂದರೆ ಸಹ ಆಟೋ ಅಂದರೆ ಎತ್ಬೇಡಿ ಗೊತ್ತಾ. ಸೊ ನೀವೇನು ನೋಡ್ತೀರಿ ನೋಡಿ, ನೀವು ಕವರ್ ಮಾಡಬೇಕು ಪ್ಲೇಸಸ್ ಎಲ್ಲ ಬಂದ್ಬಿಟ್ಟು ಈ ಒಂದು ಪ್ಯಾಲೇಸು, ಈ ಒಂದು ಸ್ಟ್ರಕ್ಚರ್ ಒಳಗಡೆ ನೋಡಿ ಮಹಾರಾಜ ಪ್ಯಾಲೇಸು ಎಲ್ಲ ಪ್ಲೇಸಸ್ ನಿಮಗೆ ನಿಯರ್ ಬೈ ಇರ್ತವೆ. ಈ ಒಂದು ಪ್ಲೇಸಸ್ ತಗೊಂಡು ಅವರು ಇದು ಮಾಡಿ ನೋಡಿ ಹೆಂಗಿದೆ ಅಂತ. ಈ ಒಂದು ಇಲ್ಲೇ ನಿಯರ್ ಓನ್ಲಿ ಪ್ಲೇಸಸ್ ಎಲ್ಲ ನೀವು ಕವರ್ ಮಾಡಿ ನನಗೆ ನೋಡಿ ಎಲ್ಲ ಬಂದ್ಬಿಟ್ಟು ನೋಡಿ ಎಲ್ಲ ಶಾಪಿಂಗ್ ಹೋಗೋದು. ಪಿಂಕ್ ಸಿಟಿಗೆ ಹೋಗೋದ್ರ ಬಂದ್ಬಿಟ್ಟು ಶಾಪಿಂಗ್ ಅಂತ ತುಂಬ ಫೇಮಸ್ ನೋಡಿ. ಎಲ್ಲ ಬಂದ್ಬಿಟ್ಟು ರೆಡ್ ಸ್ಟ್ಯಾಂಡಿಂದ ಕಟ್ಟಿರ್ತಾರೆ ನೋಡಿದ್ರೆ. ಇದೆಲ್ಲ ಶಾಪಿಂಗ್ ಏರಿಯಾ ನೀವೇನು ನೋಡ್ತಾ ಇದ್ದೀವಿ ಎಲ್ಲ ಬಂದ್ಬಿಟ್ಟು ನೋಡಿ ಇಸ್ಲಾಮಿಕ್ಕು ಸ್ಟೈಲೆಲ್ಲ ಕಟ್ಟಿರ್ತಾರೆ ಇದೆಲ್ಲ ರೆಡ್ ಸ್ಯಾಂಡು. ಇದೇನೋ ಒಂಥರ ದ್ವಾರ ಥರ ಇರುತ್ತೆ ನೋಡಿ ನಿಮಗೆಲ್ಲ ಶಾಪಿಂಗ್ ಮಾಡೋಕ್ಕೆಲ್ಲ. ಇಲ್ಲಿಂದ ಮುಂದೆ ಹೋದರೆ ಎಲ್ಲ ಫುಲ್ ಶಾಪಿಂಗ್ ಸಿಗುತ್ತೆ ನೋಡಿ ನಿಮಗೆ. ರೆಡ್ ಸ್ಟ್ಯಾಂಡಿಂದ ಕಟ್ಟಿ ಪಿಂಕ್ ಸಿಟಿಗೆ ಹೋಗೋ ದಾರಿಲ್ಲ ಅಂತೂ ಶಾಪಿಂಗ್ ತುಂಬ ಫೇಮಸ್ ಇಲ್ಲಿ ನೋಡಿದ್ರೆ. ಸೊ ಪ್ರತಿಯೊಂದು ಸಿಗುತ್ತೆ ಈ ಜಾಗದಲ್ಲಿ ನೋಡಿ ಹೆಂಗಿದೆ ಅಂತ ನೋಡಿ. ಜೈಪುರಲ್ಲಿ ಬಂದುಬಿಟ್ಟಿದ್ದಾರೆ ಗೊಂಬೆ ನೋಡಿದ್ರೆ ಇದೆಲ್ಲ ಬಂದ್ಬಿಟ್ಟು ಜೈಪುರ್ ಸ್ಟೈಲ್ ನೋಡಿ. ಸೊ ಇದರ ಗೊಂಬೆ ಬಂದ್ಬಿಟ್ಟು ತುಂಬ ಫೇಮಸ್ ಜೈಪುರ್ಗೆ. ಈ ಒಂದು ಪಿಂಕ್ ಸಿಟಿ ನೋಡ್ಕೊಂಡ್ರೆ ಎಲ್ಲ ಫುಲ್ ಪಿಂಕ್ ಕಲರ್ ನೀವು ಎಷ್ಟು ನೋಡ್ತಾ ಇದ್ದೀರ ನೋಡಿ, ಎಷ್ಟು ದೂರ ಆದರೂ ಹೋಗಿ ನೋಡಿದ್ರೆ ಅದಕ್ಕೆ ಇದನ್ನು ಬಂದ್ಬಿಟ್ಟು ಪಿಂಕ್ ಸಿಟಿ ಅಂತ ಕರೀತಾರೆ ಈ ಒಂದು ನೇಮು ಸಿಟಿಗೆ ನೋಡಿ. ಎಲ್ಲ ಬಂದ್ಬಿಟ್ಟು ಏರಿಯಾ ಆಗಲಿ ಒಂದು ಅಂಗಡಿ ಆಗಲಿ ಪ್ರತಿಯೊಂದು ಸಹ ಪಿಂಕ್ ಕಲರ್ ಇರುತ್ತೆ ನೋಡಿ. ಸೊ ಸ್ಟ್ರಕ್ಚರ್ ಮಾಡಿರೋ ಬಂದ್ಬಿಟ್ಟು ರೆಡ್ ಸ್ಯಾಂಡ್ ಗೊತ್ತಲ್ಲ ಪಿಂಕು, ಈ ಥರ ಪಿಂಕ್ ರೆಡ್ ಸ್ಯಾಂಡೆಲ್ಲ ಮಾಡಿದ್ದಾರೆ ಈ ಥರ ಇದು. ಅದಕ್ಕೆ ಇದರ ನೇಮ್ ಬಂದ್ಬಿಟ್ಟು ಪಿಂಕ್ ಸಿಟಿ ಅಂತ ಬಂದಿದೆ ನೋಡಿ ಹೆಂಗೆ ಅಂತ. ಇದೆಲ್ಲ ಬಂದ್ಬಿಟ್ಟು ಜೈಪುರ್ ರಾಜಸ್ಥಾನ ಒಂದು ಸ್ಟ್ರಕ್ಚರ್ ಇದೆಲ್ಲ. ಇಲ್ಲಾದರೆ ಒಂದು ಟೆಂಪಲ್ ಇದೆ ನೋಡಿ ನಿಮಗೆ, ಶಿವ ಟೆಂಪಲ್ ಮೋಸ್ಟ್ಲಿ. ಸೊ ಟೆಂಪಲ್ ಕ್ರಾಸ್ ಮಾಡ್ಕೊಂಡು ನೋಡಿದ್ರೆ ಇದು ಸಹ ಪಿಂಕ್ ಕಲರಲ್ಲ, ಸ್ವಲ್ಪ ಲೈಟ್ ವೈಟ್ ಕಲರ್ ಇದೆ. ಈ ಮುಂದೆ ಕೋಟೆ ಪ್ಯಾಲೇಸು ಸಿಟಿ ಏನು ನೋಡ್ತೀರ ನೋಡಿ ಎಲ್ಲ ಬಂದ್ಬಿಟ್ಟು ಪಿಂಕ್ ಸ್ಯಾಂಡಿಂದ ರೆಡಿ ಮಾಡಿದ್ದಾರೆ ನೋಡಿದ್ರೆ. ಸೊ ನೋಡಿ ಇದೇ ಬಂದ್ಬಿಟ್ಟು ಮೈನ್ ಪಿಂಕ್ ಸಿಟಿ ಏನು ನೋಡ್ತಾರೆ ನೋಡಿ. ಇದು ಬಂದ್ಬಿಟ್ಟು ಚೋಟಿ ಚೋಪ್ರಾ ಅಂತ ಚೋಟಿ ಚೋಪ್ರಾ ಮೆಟ್ರೋ ಸ್ಟೇಷನ್ ಇದೆ ನೋಡಿದ್ರೆ. ಈ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಮಾಡ್ಬಿಟ್ಟು ಇಲ್ಲಿ ನಿಯರ್ ಮೆಟ್ರೋ ಇದೆ ನಮಗೆ. ಇದೆಲ್ಲ ಬಂದು ಪಿಂಕ್ ಸಿಟಿ ನೋಡಿ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪಿಂಕ್ ಕಲರ್ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಇದನ್ನು ಪಿಂಕ್ ಸಿಟಿ ಅಂತ ಕರೀತಾರೆ ಗೊತ್ತಾಯ್ತು ನೋಡಿದ್ರೆ. ಸೊ ಈ ಏರಿಯಾ ಬಂದ್ಬಿಟ್ಟು ನೋಡಿ ಹೆಂಗಿದೆ ಅಂದ್ಬಿಟ್ಟು ಏರಿಯಾ ಬಂದ್ಬಿಟ್ಟು ಫುಲ್ ಎಲ್ಲ ಪಿಂಕ್ ಕಲರ್ ಇರುತ್ತೆ ಗುರು. ಇವೆಲ್ಲಾದರೂ ನೋಡಿ ಪಿಂಕ್ ಸ್ಯಾಂಡು ಪಿಂಕ್ ಕಲರ್ ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂತ. ಪ್ರತಿಯೊಂದು ಪಿಂಕ್ ಕಲರ್ ಕಾಣಿಸುತ್ತೆ. ಅದಕ್ಕೆ ಇದನ್ನು ಬಂದ್ಬಿಟ್ಟು ಪಿಂಕ್ ಸಿಟಿ ಅಂತ ಕರೀತಾರೆ. ಸೊ ಇದಕ್ಕೆ ಎಷ್ಟು ಇದೆ ಆಗುತ್ತಾ ನೋಡೋದು ಹೆಂಗಿದೆ ಅಂತ. ಸೊ ನೋಡಿದ್ರಲ್ಲ ಪಿಂಕ್ ಸಿಟಿನ ಒಂದಿಷ್ಟು ಇದೆ, ಒಂದು ಬಂದ್ಬಿಟ್ಟು ಪಿಂಕ್ ಸಿಟಿ ಇಷ್ಟು. ಸೊ ಇಲ್ಲಿ ಬಂದ್ಬಿಟ್ಟು ಮೇಲೆ ಫೋರ್ಟ್ ಇದೆ ನಮ್ಮ ಹತ್ರ. ಫೋರ್ಟ್ಗೆ ಹೋಗೋಲ್ಲ ನಂಗೆ ಅಷ್ಟೊಂದು ಟೈಮ್ ಇಲ್ಲ ನನಗೆ. ಯಾಕಂದರೆ ನಂಗೆ ಈ ಥರ ಟೈಮ್ ಇದೆ ಒಂದೇ ಟೈಮು. ಇವತ್ತು ಈವ್ನಿಂಗ್ ಆದರೆ ನನಗೆಲ್ಲ ಟ್ರೈನ್ ಇಲ್ಲಿಂದ. ಸೊ ನಾನು ಗುಜರಾತ್ ಆದರೆ ಹೋಗ್ತೇನೆ ನೋಡಿದ್ರೆ. ಇವತ್ತು ಬಂದ್ಬಿಟ್ಟು ರಾಜಸ್ಥಾನ ಗುಜರಾತಲ್ಲಿ ನಂಗೆ ಒಂದೇ ದಿನ ಟೈಮ್ ಇರುತ್ತೆ. ಇದೆಲ್ಲ ಫುಲ್ ಕವರ್ ಮಾಡಿದ್ದೀನಿ ನಾನು.